ದಿವ್ಯಾ, ಏನಮ್ಮ ಇದೆಲ್ಲ? ಅವ್ರು ಕ್ಷೇಮವಾಗಿ ವಾಪಸ್ ಬರ್ಬೇಕು ಅಂತ ಪರಮಶಿವನ ಪೂಜೆ ಮಾಡಿ ಮೃತ್ಯುಂಜಯ ಮಂತ್ರ ಜಪಿಸ್ತದೆ ಅಮ್ಮ. ನೀನು ಪೂಜೆ ಮಾಡಿದ್ಯಾ? ನಾನು ಅಣ್ಣ ಚೆನ್ನಾಗಿರ್ಬೇಕು ಅಂತ ದಿನ ನೀನ್ ಪೂಜೆ ಮಾಡ್ತೀಯ ಅಲ್ವಾ, ಅವ್ರು ಚೆನ್ನಾಗಿರ್ಬೇಕು ಅಂತ ನಾನ್ ಪೂಜೆ ಮಾಡ್ತಿದ್ದೀನಿ. ಈ ಮೃತ್ಯುಂಜಯ ಮಂತ್ರ ತುಂಬಾ ಪವರ್ಫುಲ್ ಅಮ್ಮ. ಮನುಷ್ಯನ ಆಪತ್ತಿನಿಂದ ಕಾಪಾಡೋ ಸಂಜೀವಿನಿ ಮಂತ್ರ. ಇದನ್ನ ಓದಿದ್ರೆ ಎಲ್ಲಿದ್ರೂ ಕ್ಷೇಮಾಗಿರ್ತಾರಮ್ಮ. ಏನೋ ಇವಳು ಹುಚ್ಚು, ಎಲ್ಲರೂ ಮಂತ್ರಕ್ಕೆ ಮಾವಿನಕಾಯಿ ಬೀಳತ್ತ. ಇದು ಒಳ್ಳೆ ಕೆಲಸನೇ ಅಲ್ವಮ್ಮ? ತುಂಬಾ ಒಳ್ಳೆ ಕೆಲಸ ದಿವ್ಯಾ. ಜೈಸರ್ ಕ್ಷೇಮವಾಗಿ ವಾಪಸ್ ಬರ್ಬೇಕು ಅಂತ ನಾನು ಕೂಡ ಕೇಳ್ಕೊಂಡಿದ್ದೀನಿ. ಯಾಕೆ ಎಲ್ಲರೂ ಅವನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ? ನಾನು ಚಿಕ್ಕ ಹುಡುಗನ ತಪ್ಪಿಸ್ಕೊಂಡು ಹೋಗಕ್ಕೆ. ಅಮ್ಮ, ಅವ್ರ ಮನೆಗ್ ಬಂದಿಲ್ಲ ಅಂತ ಎಲ್ಲರೂ ನೋವು ಪಡ್ತಿರ್ತಾರೆ ಅಮ್ಮ. ಯಾಕಂದ್ರೆ ಒಂದಿನ ನಾನು ಅಣ್ಣ ಮನೆಗ್ ಬರೋ ತಡ ಆಗಿದ್ದಕ್ಕೆ ನೀನ್ ತುಂಬಾ ನೋವು ಪಟ್ಟಿದೆ. ನಿನಗ್ ನಾವ್ ಹೇಗೋ ಅವರಿಗೆ ಅವರು ಹಾಗೆ ಅಲ್ವಮ್ಮ? ನಾವ್ ವಾಪಸ್ ಬಂದ್ಮೇಲೆ ಬೇಜಾರಾಗಿರೋ ನಿನ್ಗೆ ಸಮಾಧಾನ ಮಾಡಿದ್ವಿ. ಅವರು ವಾಪಸ್ ಬರುವಾಗ ಅವ್ರಿಗೆ ಯಾರು ಸಮಾಧಾನ ಮಾಡ್ತಾರಮ್ಮ? ನಮ್ಮ ಹಾಗೆ ಅವ್ರಿಗೆ ಯಾರು ಇಲ್ಲ ಅಮ್ಮ. ಪಾಪ ಅವ್ರ ಹೆಂಡತಿ ಗಂಗಾ ಅವ್ರು ಕೂಡ ಇಲ್ಲ. ನಾವೇ ಹೋಗಿ ಅವ್ರಿಗೆ ಸಮಾಧಾನ ಮಾಡೋಣ ಅಮ್ಮ. ಅವ್ರು ನನ್ನ ಎಷ್ಟು ಪ್ರೀತಿಯಿಂದ ನಡ್ಕೊಂಡಿದ್ರು. ಅವ್ರು ಇಲ್ದಿರುವಾಗ ಅವ್ರ ಮನೆಯವ್ರನ್ನ ನಾವು ಕೂಡ ನೋಡ್ಕೋಬೇಕು ಅಲ್ವಾ? ಆ ಮನೆಗೆ ಹೋಗೋಣ ಅಮ್ಮ, ಪ್ಲೀಸ್ ಅಮ್ಮ. ನಾವು ಮನೆಗೆ ಹೋದ್ರೆ ಅಣ್ಣನ್ ಕೋಪ ಬರುತ್ತಾ? ಯಾರು ಯಾರು ಫೋನಲ್ಲಿ ಯಾರು ಅಂದೆ? ನಿಮ್ಗೇನಕ್ಕೆ? ಅಣ್ಣನೇ ಅಲ್ವಾ? ಅಲ್ಲ. ಮತ್ಯಾರು? ಯಾರತ್ರ ಮಾತಾಡಿದ್ರಿ? ಅದೆಲ್ಲ ನಿಮ್ಗೆ ಹೇಳ್ಬೇಕಾಗಿರೋ ಅಗತ್ಯ ಇಲ್ಲ. ಜೈ ಕಾಣೆಯಾದ ದಿನಾನೇ ಅಣ್ಣನೂ ಕಾಣೆಯಾಗಿದ್ದಾರೆ. ಅವ್ರ ಫೋನು ಸ್ವಿಚ್ ಆಫ್ ಆಗಿದೆ. ಏನು ದೊಡ್ಡ ಪೊಲೀಸ್ ಆಫೀಸರ್ ಹಾಗೆ ಕ್ವಶನ್ ಮಾಡ್ತೀರಾ? ಪೊಲೀಸರು ಬಂದ್ರು ಇದನ್ನೇ ಕೇಳ್ತಾರೆ. ಯಾರಿಗೇನ್ ಹೇಳ್ಬೇಕು ನನಗೆ ಚೆನ್ನಾಗಿ ಗೊತ್ತು. ನೀವೇನೋ ಕುತಂತ್ರ ಮಾಡ್ತಿದ್ದೀರಾ, ನನಗೆ ಹೇಳ್ದೆ ಏನೋ ಮುಚ್ಚಿಡ್ತಿದ್ದೀರಾ. ಮರ್ಯಾದೆಯಿಂದ ನಿಜ ಏನ್ ಹೇಳಿ. ಏನ್ ದಬಾಯಿಸ್ತಿದ್ದೀರಾ? ನನ್ನ ಪ್ರಶ್ನಿಸೋ ಅಧಿಕಾರ ನಿಮ್ಗಿಲ್ಲ. ಅಜ್ಜಿಗಿದೆ ಅಲ್ವಾ, ಅವ್ರಿಗೆ ಹೇಳ್ತೀನಿ. ಹೇಳಿ. ಈಗಾಗ್ಲೇ ಮೊಮ್ಮಗ ಕಾಣಿಸ್ತಿಲ್ಲ ಅಂತ ಮನ್ಸು ತುಂಬಾ ನೋವು ಇಟ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ. ನೀವು ಹೇಳ್ತಿದ್ದಾಗೆ ಅವ್ರ ಹೃದಯ ಟಪಕ್ಕಂತ ನಿಂತು ಹೋಗುತ್ತೆ. ಪ್ರಶ್ನಿಸೋಕ್ ಮುಂಚೆ ಚಟ್ಟ ಹತ್ತುತ್ತಾರೆ. ಏನ್ ಮಾತಾಡ್ತಿದ್ದಾರೆ ಇವರು? ಗಂಡ ಹೆಂಡತಿ ಸೇರ್ಕೊಂಡು ಏನೋ ದೊಡ್ಡ ಪ್ಲಾನೇ ಮಾಡ್ತಿದ್ದಾರೆ ಅನ್ಸತ್ತೆ. ಅದು ನಮ್ ಜೈಗೆ ಸಂಬಂಧಿಸಿರೋದಲ್ಲ ಅಲ್ವಾ? ಹಾ, ಎಂಕ್ವೈರಿ ಮಾಡಬೇಕು ಅಂದ್ರೆ ಒಳ್ಳೆ ಮೂಡ್ ಇರಬೇಕು. ಒಳ್ಳೆ ಮೂಡ್ ಇರಬೇಕು ಅಂದ್ರೆ ಒಳ್ಳೆ ಸಾಂಗ್ ಪ್ಲೇ ಆಗಬೇಕು. ಮದ್ಮಧ್ಯದಲ್ಲಿ ಚಾಮ್ 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 ಅಂತ ಬರುತ್ತೆ ಕೋರಸ್ಸು, ಅದನ್ನ ನೀನೇ ಹೇಳ್ಬೇಕು. ಓಕೆ ಸರ್. ಬಾರ್ರೆ ಬಾರ್ರೆ ಕಲ್ಯಾಣ ಮಂಟಪಕ್ಕೆ ಬಾ ಬಾ ಬಾ.
ಇಲ್ಲಿ ಬಾ ಹೇಳು ಚಮ್ 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 ಹೇಳು ಹಾಗೆ ಸರ್ ಚಮ್ 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 ಜಿಂಗ್ ಜಿಂಗ್ ಜಾಕ್ ಅಪ್ಪ ಚಮ್ ಚಮ್ ಜಿಂಗ್ ಚಮ್ ಚಮ್ ಅಪ್ಪ ನಮ್ಮ ಮನೆಗ್ ಪೊಲೀಸ್ ಬರ್ತಿದ್ದಾರೆ. ಅಯ್ಯೋ ಪೊಲೀಸರು ನಮ್ಮನೆಗೆ ಯಾಕ್ರಿ ಬರ್ತಿದ್ದಾರೆ? ಜೈ ಸರ್ ಮಿಸ್ ಆಗಿದ್ದಾರೆ ಅಲ್ವಾ? ಸಾರ್ ಪಿ ಆಗಿರೋದಕ್ಕೆ ನಾನು ಎಂಕ್ವೈರಿ ಮಾಡೋದಕ್ಕೆ ಬರ್ತಿದ್ದಾರೇನು? ಸಮಸ್ಯೆ ಏನು ಇಲ್ಲ ಅಲ್ವಾ? ಪೊಲೀಸರು ನಿಮ್ನ ಏನು ಮಾಡಲ್ಲ ತಾನೆ? ಜೈ ಸರ್ಗೆ ನಾನು ನಂಬಿಕಸ್ತ. ಪೊಲೀಸ್ ನನಗೆ ಏನ್ ಮಾಡ್ತಾರೆ ಮೀನಾಕ್ಷಿ? ಏನೋ ರೀ, ಪೊಲೀಸ್ ಅಂದ್ರೇನೆ ನನ್ಗೆ ಭಯ. ನೀನೇನ್ ಭಯ ಪಡಬೇಡ.